ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಕಾಂಗ್ರೆಸ್ ಅಭ್ಯರ್ಥಿ ಪರ ಅಶೋಕ್ ಪಟ್ಟಣ ಭರ್ಜರಿ ಪ್ರಚಾರವನ್ನ ಮಾಡ್ತಾ ಇರುವಂತದ್ದು. ಹೋದ ಕಡೆಯಲ್ಲೆಲ್ಲ ನಮ್ಮ ಪಕ್ಷಕ್ಕೆ ಉತ್ತಮ ಬೆಂಬಲ ಸಿಕ್ಕಿದೆ, ಈ ಬಾರಿ ಗೆಲುವು ನಮ್ಮದೇ ಅಂತ ಹೇಳಿ ಶಾಸಕ ಅಶೋಕ್ ಪಟ್ಟಣ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳು ಮನೆ ಮನೆಗೆ ತಲುಪಿದೆ. ಕ್ಷೇತ್ರದ ಜನರಿಂದ ಉತ್ತಮ ಪ್ರತಿಕ್ರಿಯೆ ಕೂಡ ಸಿಗ್ತಾ ಇದೆ. ಒಟ್ಟಾರೆಯಾಗಿ ಈ ಬಾರಿ ನಾವು ಗೆಲ್ತೀವಿ ಎನ್ನುವಂಥ ಆತ್ಮವಿಶ್ವಾಸದ ಮಾತುಗಳನ್ನು ಆಡ್ತಾ ಇದ್ದಾರೆ. ಮೇಟಿಯವರ ಅಭಿವೃದ್ಧಿ ಕೆಲಸ ಜನರ ಮೆಚ್ಚುಗೆಯನ್ನು ಪಡೆದಿದೆ. ಅದೇ ರೀತಿ ಸಹ ಉಮೇಶ್ ಮೇಟಿಯವರು ಏನು ತತ್ವಗಳನ್ನ, ದಾರಿಗಳನ್ನ, ಆದರ್ಶಗಳನ್ನ ಪಾಲಿಸ್ಕೊಂಡು ಹೋಗ್ತಾ ಇದ್ರು, ಅದೇ ರೀತಿಯಾಗಿ ತಂದೆಯ ಎಲ್ಲ ನಿಲುವುಗಳನ್ನು ಸಹ ಇವರು ಪಾಲಿಸಿಕೊಂಡು ಹೋಗ್ತಾರೆ. ಕ್ಷೇತ್ರದ ಜನರನ್ನ ಕೈ ಹಿಡಿತಾರೆ, ಜನ ಕೂಡ ಈ ಬಾರಿ ಅವರನ್ನ ಕೈ ಹಿಡಿತಾರೆ ಅಂತ ಹೇಳಿ ವಿಶ್ವಾಸದ ಮಾತುಗಳನ್ನು ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಚಿಟ್ಚಾಟನ ನಡೆಸಿದ್ದಾರೆ. ಸ್ಥಳದಲ್ಲಿ ಯಾರನ್ನೆಲ್ಲ ಮಾತನಾಡಿಸಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ಬಾಗಲಕೋಟೆ ಬೈ ಎಲೆಕ್ಷನ್ ಚುನಾವಣೆ ದಿನದಿಂದ ದಿನಕ್ಕೆ ಸಾಕಷ್ಟು ರಂಗನ್ನ ಪಡೆದುಕೊಳ್ಳಲಾಗ್ತಿದೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಸಹ ಇವತ್ತು ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಚಾರಕ್ಕೆ ತೊಡಗಿದ್ದಾರೆ. ಈಗಾಗಲೇ ಶಾಸಕರು, ಸಚಿವರು ಸಾಕಷ್ಟು ಅಭ್ಯರ್ಥಿಯಾದಂಥ ಉಮೇಶ್ ಮೇಟಿ ಅವರ ಪರವಾಗಿ ಪ್ರಚಾರದಲ್ಲಿ ತೊಡಗಿದ್ದಾರೆ. ಜೊತೆಗೆ ನನ್ನೊಟ್ಟಿಗೆ ಮಾತನಾಡಲಿಕ್ಕೆ ರಾಮದುರ್ಗದ ಶಾಸಕರಾದಂಥ ಅಶೋಕ್ ಪಟ್ಟಣ್ ಅವರಿದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ನಿಮ್ಮ ಅಭ್ಯರ್ಥಿ ಪರವಾಗಿ ಪ್ರಚಾರಕ್ಕೆ ಇಳಿದಿದ್ದೀರಿ, ನಿಮ್ಮ ಗ್ರೌಂಡ್ ರಿಪೋರ್ಟ್ ಹೇಗಿದೆ? ಜನ ಏನು ಹೇಳ್ತಾ ಇದ್ದಾರೆ? 28ನೇ ವಾರ್ಡು ನಮಗೆ ವಹಿಸಿದ್ದಾರೆ. ಇಲ್ಲಿ ಸಿಟಿ ಒಳಗಿರೋ 28ನೇ ವಾರ್ಡು ವಹಿಸಿದ್ದಾರೆ. ನಾವು ಮನೆ ಮನೆಗೆ ಹೋಗಿ ಮತ ಯಾಚನೆ ಮಾಡ್ತಾ ಇದ್ದೀವಿ. ರೆಸ್ಪಾನ್ಸ್ ಭಾಳ ಚೆನ್ನಾಗಿದೆ. ನಾವು ಈ ಸರಿ ಗೆಲ್ತೀವಿ ಅಂತ ನನಗೆ ಆಶಾಭಾವನೆ ಇದೆ. ಈಗ ಬಿಜೆಪಿ ಒಂದು ಅಜೆಂಡಾ ಇಟ್ಕೊಂಡಿದೆ, ಇಲ್ಲೇ ಒಂದು ಗಲಾಟೆ ಹಿಂದುತ್ವದ ಅಲೆ ಅಂತ ಹೇಳ್ತಾ ಇದೆ. ಆದರೆ ಕಾಂಗ್ರೆಸ್ ಪಕ್ಷದಿಂದ ಗ್ಯಾರಂಟಿ ಯೋಜನೆಗಳಂತೇಳಿ ಇಟ್ಕೊಂಡು ಪ್ರಚಾರದಲ್ಲಿ ತೊಡಗಿದೆ. ಈ ಕ್ಷೇತ್ರದ ಬೈ ಎಲೆಕ್ಷನ್ನಲ್ಲಿ ಗ್ಯಾರಂಟಿ ಅಲೆನ ಹಿಂದುತ್ವದ ಅಲೆನ ಅನ್ನುವಂಥ ಚರ್ಚೆ ಇದೆ. ಗ್ಯಾರಂಟಿ ಅಲೆನೇ ಅಂತ ನಾವು ಹೇಳ್ಬೇಕಾಗತ್ತಲ್ಲ. ನಾವು ಕೊಟ್ಟಿರೋಂಥ ಎಲ್ಲ ಬಡವರಿಗೆ ಕೊಟ್ಟಿರೋಂಥ ಸ್ಕೀಮ್ಗಳು ಬೇರೆ ಯಾರು BJP ಕೊಟ್ಟಿಲ್ಲ. BJP ಅವ್ರದ್ದು ಒಂದೇ ಒಂದು ಪಾಯಿಂಟ್ ಪ್ರೋಗ್ರಾಮ್ ಅಂದರೆ ಹಿಂದುತ್ವ. ಅದು ಬಿಟ್ಟರೆ ಏನು ಡೆವಲಪ್ಮೆಂಟ್ ಇಲ್ಲ, ಏನೇನಿಲ್ಲ ಅವ್ರದ್ದು. ಬರೀ ಹಿಂದುತ್ವ ಮೇಲೆ ಓಟ್ ಕೇಳ್ತಾರೆ ಹೊರತಾಗಿ ಅಭಿವೃದ್ಧಿ ಮೇಲೆ ಅವ್ರು ಓಟ್ ಕೇಳಲ್ಲ. ಆದ್ದರಿಂದ ನಾವು ಅಭಿವೃದ್ಧಿ ಮಾಡಿದ್ದೀವಿ. ಗ್ಯಾರಂಟಿ ಕಾರ್ಡ್ ಇದೆ. ಹೆಣ್ಮಕ್ಳಾಗಲಿ ಅವ್ರು ಯಾರಾಗಲಿ ಬಡವರು ನಮ್ಮ ಕೈ ಬಿಡಲ್ಲ. ನಾವು 100% ಗೆಲ್ತೀವಿ ನಮ್ಗೆ ಆಶಾಭಾವನೆ ಇದೆ. ಸಾಕಷ್ಟು ಈಗ ಓಡಾಟ ಕೂಡ ಮಾಡ್ತಾ ಇದ್ದೀರಿ. ಹೋದಂಥ ಸ್ಥಳದಲ್ಲಿ ಅಲ್ಲಿಯ ಅಭಿವೃದ್ಧಿಗಳ ಬಗ್ಗೆ ಮಾತನಾಡ್ತಾ ಇದ್ದಾರಾ? ಉಮೇಶ್ ಮೇಟಿ ಅವರ ಕೆಲಸಗಳ ಬಗ್ಗೆ ಮಾತಾಡ್ತಾ ಇದ್ದಾರಾ? ಏನೆಲ್ಲ ನಿಮ್ಮ ಜೊತೆಗೆ ಹೋದಂಥ ಮತದಾರರು ಮಾತಾಡ್ತಾ ಇದ್ದಾರೆ ಸರ್? ಈ ಮೇಟಿಯವರು ಎಲ್ಲ ಕಡೆನೂ ಕೂಡ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿರಬೇಕು. ನನ್ನ ತಿಳಿದ ಪ್ರಕಾರ ಒಂದು ಮೆಡಿಕಲ್ ಕಾಲೇಜ್ ಕೂಡ ಸ್ಯಾಂಕ್ಷನ್ ಮಾಡೋಕ್ಕೆ ಭಾಳ ಕಷ್ಟಪಟ್ಟು ಮಾಡಿದರು. ಅವರು ಅಕಸ್ಮಾತ್ ಅಕಾಲಿ ಕಾರಣದ ಮರಣದಿಂದ ಈಗ ಬೈ ಎಲೆಕ್ಷನ್ ಬಂದಿದೆ. ಬೈ ಎಲೆಕ್ಷನ್ ಅವ್ರ ಮಗನಿಗೆ 100% ಅನುಕಂಪ ಅಲ್ಲೇನೂ ಇದೆ, ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ್ದು ಕಾರ್ಯವೈಖರಿನೂ ನಮಗೆ ಪ್ಲೇಸ್ಮೆಂಟ್ ಆಗುತ್ತೆ ಅಂತ ನಮಗೆ ಅನಿಸುತ್ತೆ. ಕೆಲವೊಂದು BJPಯಿಂದ ಟೀಕೆಗಳಿವೆ. ಏನಂದರೆ ಸರ್ಕಾರ ಅವ್ರದ್ದೇ ಇದೆ, ಶಾಸಕರು, ಸಚಿವರು, CM ಮತ್ತು DCM ಇಲ್ಲಿ ಕ್ಷೇತ್ರದಲ್ಲಿ ಬಿಡೋ ಅವಶ್ಯಕತೆ ಏನಿತ್ತು ಅಂತ. ಅವ್ರ ಪಕ್ಷ ಅಕಸ್ಮಾತ್ ಬೈ ಎಲೆಕ್ಷನ್ ಅವರು ಇದೇ ಕೆಲಸ ಮಾಡ್ತಾ ಇದ್ರಲ್ಲ, ಅದು ಹಂಗೆ ಹೇಳ್ಬಾರ್ದು. ಯಾಕಂದ್ರೆ ಅವರು ಎಲ್ಲ ಮಿನಿಸ್ಟ್ರುಗಳು ಬಂದವ್ರೆ, ಅವ್ರಿಗೆ ಮಂತ್ರಿಗಳು ಯಾರ್ಯಾರಾಗಿದ್ರು BJP ಅವರು ಬಂದಿದ್ದಾರೆ. ನಮ್ಮ ಪಕ್ಷಕ್ಕೆ ನಾವು ಗಟ್ಟಿಯಾಗಿ ಕೆಲಸ ಮಾಡ್ಕೊಂತ ನಮ್ಮ ಸರ್ಕಾರ ಇದ್ರು ಅಷ್ಟೇ. ಅವ್ರ ಸರ್ಕಾರ ಇದ್ರು ಅವರು ಬರ್ತಾರೆ, ನಮ್ಮ ಸರ್ಕಾರ ನಾವು ಬರ್ತಾ ಇದ್ವಿ. ಒಂದು ಕಡೆಯಿಂದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದ್ರು, ಮತ್ತೆ ಅವರನ್ನೇ ಕರೆಸಿ ಇಲ್ಲಿ ಪ್ರಚಾರ ಮಾಡುವಂಥದ್ದಿತ್ತ? ಅವ್ರದ್ದು ವೈಯಕ್ತಿಕ, ಅವರು BJP ಕ್ಯಾಂಡು ವೈಯಕ್ತಿಕ ಭಾಳ ಫ್ರೆಂಡ್ಸ್ ಅಂತ ಹೇಳಿ ತಿಳಿದು ಬಂದಿದೆ. ಅವ್ರ ಪರವಾಗಿ ಬಂದಿದ್ದಾರೆ ಅಷ್ಟೇ, ಪಾರ್ಟಿ ಇದ್ರ ಪ್ರಕಾರ ಬಂದಿಲ್ಲ. ಅವರು ವೈಯಕ್ತಿಕವಾಗಿ ಬಂದಿದ್ದಾರೆ. ವೈಯಕ್ತಿಕವಾಗಿ ಅವರು ಚೆನ್ನಾಗಿರುತ್ತೆ ಅವ್ರು ಬಂದಿದ್ದಾರೆ ಅಷ್ಟೇ ಹೊರತಾಗಿ ಆಮೇಲೆ ಅವ್ರ ಪಾರ್ಟಿ ವಿಚಾರ ನಮ್ಗೇನು ಸಂಬಂಧ ಇಲ್ಲ. ಅವ್ರು ಬರ್ತಾರೋ ಹೋಗ್ತಾರೋ ನಮ್ಗೇನು ಸಂಬಂಧ ಇಲ್ಲ. ಅದು ಅವರು BJP ಅವ್ರು ತಲೆ ಕೆಡಿಸ್ಕೋಬೇಕು ಅಷ್ಟೇ. ಅವರು ಈಗ ಸದ್ಯ ಈ ಕಾರ್ಯಕರ್ತರು ಜೊತೆಗೆ ನೀವೆಲ್ಲ ಈ ಒಡನಾಟ ನೋಡಿದ ಮೇಲೆ ನಿಮ್ಮ ಅಭ್ಯರ್ಥಿ ಎಷ್ಟು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಬಹುದು ಅಂತ ಅನಿಸ್ತಾ ಇದೆ? ಈಗ ಸದ್ಯದ ಪರಿಸ್ಥಿತಿಗಳು ಗ್ರಾಮೀಣ ಭಾಗದಾಗೆ 75-80% ಕಾಂಗ್ರೆಸ್ ಪರ ಇದೆ. ಸಿಟಿಯೊಳಗೆ ಒಂದು 60-40 ಇದೆ. ಅದನ್ನು ನಾವು ಸುಮಾರು 10,000-15,000 ಲೀಡಿಂಗ್ ಒಳಗೆ ಗೆಲ್ಬೋದು ಅಂತ ನಮ್ಗೆ ಅನಿಸಿಕೆ. ಇದಿಷ್ಟು ಏನಂದ್ರೆ ಶಾಸಕರಾದಂಥ ಅಶೋಕ್ ಪಟ್ಟಣ್ ಅವರ ಮಾತು. ಈಗ ಬಾರಿ ಕ್ಷೇತ್ರದಲ್ಲಿ ಗೆಲುವು ನಮ್ಮದೇ. ಸಾಕಷ್ಟು ಈಗಾಗಲೇ ಕಾಂಗ್ರೆಸ್ಗೆ ಬೆಂಬಲವನ್ನು ಮಹಿಳೆಯರು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ TV5 ಜೊತೆಗೆ ಮಾತನಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು, TV5 ಬಾಗಲಕೋಟೆ.